ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಿದ್ದೀನಿ. ಮನೇಲಿ ಆಲ್ರೆಡಿ ಎಲ್ಲ ಕೆಲಸಗಳಾಗಿತ್ತು, ಕಸ ಗುಡಿಸಿ ಒರೆಸಿ ಎಲ್ಲ ಆಗಿತ್ತು. ಏನು ಸ್ನಾನ ಮಾಡಿ ಬಂದು ಪೂಜೆಯನ್ನು ಮಾಡಬೇಕಿತ್ತು. ಸೊ ಸ್ನಾನಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ಟೊಮೊಟೊನ ಹಚ್ತಾ ಇದ್ದೀನಿ ಮುಖಕ್ಕೆ. ಟೊಮೊಟೊ ರಸನ ಒಂದು ಕಪ್ಪಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅರಿಶಿನ ಹಾಕಿ ನೀವು ಪ್ಯಾಕ್ ಥರ ಹಾಕ್ಬಿಟ್ಟು ಕೂಡ ಹಚ್ಕೋಬೋದು, ಅಥವಾ ಡೈರೆಕ್ಟಾಗಿ ಹಾಗೆ ಸ್ಕ್ರಬ್ಬರ್ ಥರ ಕೂಡ ಯೂಸ್ ಮಾಡ್ಬೋದು. ಆ ಸ್ಕ್ರಬ್ ಡೈರೆಕ್ಟಾಗಿ ಟೊಮೊಟೊನ ಹಾಗೆ ಮುಖಕ್ಕೆ ಹಚ್ಚೋದ್ರಿಂದ ನಮಗೆ ಮೂಗು ಹತ್ರ, ಕಣ್ಣು ಹತ್ರ ಎಲ್ಲ ಏನಾದ್ರು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಸೊ ನೀವು ಅದನ್ನು ತೆಗೆಯೋದಕ್ಕೂ ಕೂಡ ಯೂಸ್ ಆಗುತ್ತೆ. ಜೊತೆಗೆ ಮುಖ ಏನಾದ್ರು ಟ್ಯಾನ್ ಆಗಿದ್ದರೆ, ಬಿಸಿಲಲ್ಲಿ ಓಡಾಡಿ ಜಾಸ್ತಿ ಆ ಟ್ಯಾನ್ ಆಗಿದ್ದರೆ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ. ಅಂದರೆ ನನ್ನ ಸ್ಕಿನ್ಗೆ ಇದೆಲ್ಲ ಕೆಲಸ ಮಾಡುತ್ತೆ ಟೊಮೊಟೊ. ಬೇರೆ ಸ್ಕಿನ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಯೂಸ್ಫುಲ್ ಅಂತೂ ಇರುತ್ತೆ. ಮನೆಯಲ್ಲೇ ಸಿಗೋ ಹೋಮ್ ರೆಮಿಡಿ ಆಗಿರೋದ್ರಿಂದ ಅಷ್ಟು ಸೈಡ್ ಎಫೆಕ್ಟ್ ಇರೋದಿಲ್ಲ ಕಂಪೇರ್ ಮಾಡಿದ್ರೆ. ಅಂದರೆ ಬೇರೆ ಪ್ರಾಡಕ್ಟ್ಗಳು ಯೂಸ್ ಮಾಡೋದಕ್ಕಿಂತ ಕಡಿಮೆನೇ ಸೈಡ್ ಎಫೆಕ್ಟ್ ಇರುತ್ತೆ ಅಂದ್ಕೊತೀನಿ. ಸೊ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ಯಾಮಿಲಿ. ಫೇಸ್ ತುಂಬ ಗ್ಲೋನೆಸ್ ಬರುತ್ತೆ. ಒಂದು 3 ದಿನ ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ನನ್ನ ಮುಖದಲ್ಲಿ ಏನೇ ಟ್ಯಾನ್ ಇದ್ದರೂ ಏನಿದ್ರೂ ಕಡಿಮೆ ಆಗುತ್ತೆ. ಸೊ ಈ ರಿಸಲ್ಟ್ ಬಂದಿದೆ, ಹಾಗಾಗಿ ನಾನು ಯಾವಾಗಲೂ ಇದನ್ನೊಂದು ನಿಮಗೆ ರೆಕಮೆಂಡ್ ಮಾಡ್ತೀನಿ. ನನ್ನ ಕಡೆಯಿಂದ ರೆಕಮೆಂಡೇಷನ್ ಅಂದರೆ ನೀವು ಇದನ್ನು ತೊಗೊಬೋದು. ಇನ್ನು ಕತ್ತತ್ರ ನಮಗೆ ಕಪ್ಪಗಾಗಿರುತ್ತೆ, ನಾವು ಚೈನ್ಗಳು ಹಾಕೋ ಜಾಗ ಕತ್ತು ಸುತ್ತ ಭಾಗ ಕಪ್ಪಗಾಗಿರುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಟೊಮೊಟೊ ರಸಗೆ ಅಡುಗೆ ಸೋಡಾ ಬರುತ್ತಲ್ಲ, ಅಡುಗೆ ಸೋಡಾನ ಹಾಕ್ಬಿಟ್ಟು ಅದನ್ನು ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಆ ಕತ್ತು ಸುತ್ತ ಕಪ್ಪು ಭಾಗ ಆಗಿದ್ದರೆ, ಅದೇ ಕತ್ತು ಭಾಗದಲ್ಲಿ ಕಪ್ಪಾಗಿದ್ದರೆ ನಿಮ್ಗೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ನನಗೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಹಾಗಾಗಿ ಶೇರ್ ಮಾಡ್ತಿದ್ದೀನಿ. ಸೊ ಮನೆಗೆ ಕೆಲಸ ಎಲ್ಲ ಆಗಿದ್ದರಿಂದ ಇನ್ನು ಪೂಜೆ ಮಾಡೋದು ಒಂದೇ ಬಾಕಿ ಇತ್ತು. ನಾನು ಅಷ್ಟರಲ್ಲಿ ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ನನ್ನ ದಿನ ಶುರು ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಮಾಮೂಲಿ ದೀಪ ಹಚ್ಚೋದಷ್ಟೇ. ಹಸ್ಬೆಂಡ್ ಬೇಗ ಹೋಗೋ ದಿನ ಅಥವಾ ಮನೆಗೆ ಇನ್ನೂ ಕಸ ಗುಡಿಸಿ ಒರೆಸಿ ಏನೂ ಆಗಿಲ್ಲ ಅಂದರೆ ನಾನು ಆಮೇಲೆ ಪೂಜೆ ಮಾಡ್ತೀನಿ. ಇಲ್ಲ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಆಗಿದ್ದರೆ ಹಸ್ಬೆಂಡ್ ಪೂಜೆ ಮಾಡಿ ಹೋಗ್ತಾರೆ. ಹಾಗಾಗಿ ಮಾಮೂಲಿ ಡೈಲಿ ಹೇಗೆ ದೀಪ ಹಚ್ತೀವಿ ಅದೇ ರೀತಿ ದೀಪ ಹಚ್ಚೋದಷ್ಟೇ, ಏನು ವಿಶೇಷ ಅಂತ ಏನಿಲ್ಲ. ಸೊ ಅವ್ರು ಹೋಗೋಷ್ಟರಲ್ಲಿ ನನಗೆ ಇವತ್ತು ಮನೆಯೆಲ್ಲ ಒರೆಸ್ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಸರಿ ನಾನೇ ಮಾಡೋಣ ಅದಾದ್ಮೇಲೆ ಮತ್ತು ಸ್ವಲ್ಪ ಲೇಟಾದರೂ ನಾನೇ ಮಾಡ್ಕೋಣ ಅಂಥೇಳಿ ಕೆಲಸ ಎಲ್ಲ ಮುಗಿಸಿ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆ ಮುಂದೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಜಾಗ ಇದೆ, ಯಾರೂ ಓಡಾಡಲ್ಲ. ಯಾಕೆಂದರೆ ಅಂದರೆ ಯಾರೂ ಚಿಕ್ಕ ಮಕ್ಕಳಿಲ್ಲ, ಜೊತೆಗೆ ಯಾರೂ ಓಡಾಡೋದಿಲ್ಲ, ಜಾಸ್ತಿ ಓಡಾಡೋ ಜಾಗ ಇಲ್ವಲ್ಲ ಇಲ್ಲ. ಹಾಗಾಗಿ ಎಷ್ಟು ದೊಡ್ಡ ರಂಗೋಲಿ ಬೇಕಾದ್ರೂ ಹಾಕ್ಕೋಬೋದು. ಆದರೆ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ರಂಗೋಲಿ ಹಾಕೋರಿಗೆ ಈ ಥರ ಜಾಗ ಎಲ್ಲ ಸಿಕ್ಕರೆ ಒಳ್ಳೆ ರಂಗೋಲಿ ಹಾಕ್ತಾರೆ ಅಂತ. ಸೊ ನಮ್ಮನೆ ಪೂಜೆ ಎಲ್ಲ ಮುಗೀತು, ಇನ್ನು ಡೈಲಿ ರೊಟೀನ್ ಅರ್ಧ ಮುಗ್ದಂಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ, ಈಗ ಪೂಜೆ ಎಲ್ಲ ಮುಗೀತು, ದೀಪ ಹಚ್ಬಿಟ್ಟು ಇವಾಗ ಸಾಮಾನ್ಯ ಆಲ್ರೆಡಿ ಟಿಫಿನ್ ಮಾಡಿದೆ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು. ಅವ್ನು ಬೆಳಿಗ್ಗೆ ಎದ್ದು 5:15 ಎದ್ಬಿಟ್ಟಿರ್ತಾನಲ್ಲ ಸೈಕಲ್ ಹೊಡಿಯೋಕ್ಕೆ. ಎಷ್ಟು ಗಂಟೆಗೆ ಎದ್ರಿ ಇವತ್ತು? 6 o'clock. ಓಕೆ, 6 ಗಂಟೆ ಮತ್ತು 5:15 ಆ ಟೈಮ್ಗೆ ಎದ್ದಿರ್ತಾನಲ್ಲ, ಹಾಗಾಗಿ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಅಂತ. ಟೈಮ್ ಆಗೋಗ್ತಾ 10 ಗಂಟೆ ಆಗ್ತಿತ್ತು. ಸೊ ಅದಕ್ಕೆ ಅವ್ನಿಗೆ ಫಸ್ಟ್ ದೋಸೆ ಹಾಕ್ಕೊಟ್ಬಿಟ್ಟೆ. ಒಂದು ದೋಸೆ ತಿಂದ, ಈಗ ನನಗೆ ದೋಸೆ ಹಾಕೊಂಡು ತಿನ್ನಬೇಕು. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇನ್ನು ಸ್ಕಿನ್ ಕೇರ್ ಬಗ್ಗೆ ಕೇಳ್ತೀರಾ. ಸೊ ಸ್ಕಿನ್ ಕೇರು ಈ ಥರ ಆಗಿರುತ್ತೆ, ಸ್ವಲ್ಪ ಡಾರ್ಕ್ನೆಸ್ ಇದ್ದಾಗ ಆ ಥರ ಹಚ್ಚಿದ್ರೆ ಸ್ವಲ್ಪ ಡಾರ್ಕ್ನೆಸ್ ಕಡಿಮೆ ಆಗುತ್ತೆ. ಮತ್ತು ಫೇಸಲ್ಲೂ ಅಷ್ಟೇ ಗ್ಲೋ, ಅಂದರೆ ನನ್ನ ಲಿಪ್ಸು ಕೂಡ, ತುಟಿಗಳು ಕೂಡ ಕಪ್ಪಾಗ್ಬಿಟ್ಟಿತ್ತು. 2 ದಿನ ಬಿಸಿಲಲ್ಲಿ ಓಡಾಡಿದೆ ಚೆನ್ನಾಗಿ. ಆ ಬಿಸಿಲು ಅಷ್ಟು ಬೇಗ ಎಫೆಕ್ಟ್ ಮಾಡುತ್ತೆ, ಯಾಕೆಂದರೆ ನಾನು ಯಾವಾಗಲೂ ಮನೆ ಒಳಗಡೆನೇ ಇರ್ತೀನಿ, ಹೊರಗಡೆ ಹೋಗಲ್ವಲ್ಲ, ಹಾಗಾಗಿ ಸ್ವಲ್ಪ ಬೇಗ ಎಫೆಕ್ಟ್ ಆಗುತ್ತೆ. ಸನ್ಸ್ಕ್ರೀನ್ ಹಚ್ಚಿದ್ರೂ ಕೂಡ ಬೇಗ ಟ್ಯಾನ್ ಆಗೋದು, ಮತ್ತು ಸ್ಕಿನ್ನು ಇನ್ನು 15 ದಿವಸ ಬೇಕು ನನಗೆ ನಾರ್ಮಲ್ ನನ್ನ ಮುಂಚೆ ಇರುತ್ತಲ್ಲ ಮುಖದ ಚರ್ಮ ಆ ಥರ ಆಗೋಕ್ಕೆ. ಅದಕ್ಕೋಸ್ಕರ ಟೊಮೊಟೊ ಸ್ಕ್ರಬ್ ಮಾಡ್ತೀನಿ. ಯಾವಾಗಲೇ ಟೊಮೊಟೊ ಕಟ್ ಮಾಡ್ತಿದ್ದಾಗ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತೀನಿ. ಅದು ನನಗೆ ಈ ಥರ ಪಿಂಪಲ್ಸ್ಗಳು ಅದೆಲ್ಲ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ. ಎಲ್ರಿಗೂ ಅದೇ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಫ್ಯಾಮಿಲಿ, ಬಟ್ ನನಗಂತೂ ಅದು ಯೂಸ್ಫುಲ್ ಆಗಿದೆ, ಹಾಗಾಗಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ತೆ. ಸೊ ಇವಾಗ ಟಿಫನ್ ಮಾಡಬೇಕು, ಟಿಫಿನ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ, ಲಡ್ಡು ಮಾಡೋದು ಹೇಗೆ ಅಂತ. ಅಂದರೆ ಇದು ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ. ನಾನಿಲ್ಲಿ 1 ಕಪ್ಪು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೆ, ಒಂದು 3 ರಿಂದ 4 ಅವರ್ ನೆನೆಸಿಟ್ಟಿದ್ದು ಅದನ್ನು ರುಬ್ಕೊಂಡಿದ್ದೀನಿ.
ನಾವು ವಡೆಗೆ ಕಾಳು ರುಬ್ತೀವಲ್ವ ಅದೇ ಥರ ರುಬ್ಕೊಂಡಿದ್ದೀನಿ. ಆದರೆ ಉಪ್ಪೆಲ್ಲ ಏನೂ ಹಾಕಿಲ್ಲ. 1 ಕಪ್ಪು ಕಾಳನ್ನ 4 ಅವರ್ ನೆನೆಸಿ ರುಬ್ಬಿ ಅದನ್ನು ಹಾಗೆ ದಪ್ಪಕ್ಕೆ ಎಣ್ಣೆಲಿ ಹಾಕಿ ಎಣ್ಣೆಲಿ ಕರೆದು ಎತ್ಕೊತಾ ಇದ್ದೀನಿ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಟ್ಟೆ ಹಾಕೋದೆಲ್ಲ ಏನೂ ಬೇಡ, ಹಾಗೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಆಯಿತು. ಸೊ ಈಗ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ 1-2 ರೌಂಡ್ ಮಾಡ್ಕೋಬೇಕು. ಯಾಕೆ ಅಂದರೆ ತಣ್ಣಗಾಗೋಕ್ಕಿಂತ ಮುಂಚೆ ಏನಾದ್ರು ನೀವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ರೆ ಎಲ್ಲ ಅಂಟಂಟಾಗುತ್ತೆ. ಆಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಅದು ನಿಮಗೆ ಪುಡಿ ಪುಡಿಯಾಗಿ ಬೂಂದಿ ಥರನೇ ಆಗುತ್ತೆ. ಹಾಗೆ ನೀವು ಈ ಕಡಲೆ ಹಿಟ್ಟನ್ನು ರುಬ್ಕೋಬೇಕಾದ್ರೆ 1-2 ಏಲಕ್ಕಿ ಹಾಕ್ಕೊಂಡ್ರೆ ಅದು ಘಮ್ ಅನ್ನೋ ಫ್ಲೇವರು, ಸ್ವೀಟ್ಗೆ ಏನು ಫ್ಲೇವರ್ ಬೇಕೋ ಅದು ಕೊಡ್ತಾ ಇರುತ್ತೆ. ಇನ್ನು ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ತೊಗೊಂಡು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಅಳತೆ ಈಕ್ವಲ್ ಇರಬೇಕು, 1:1. ನೀವು 1 ಗ್ಲಾಸಲ್ಲಿ ಕಡಲೆಬೇಳೆ ತೊಗೊಂಡಿದ್ರೆ ಅದೇ ಗ್ಲಾಸಲ್ಲಿ ಸಕ್ಕರೆ ತೊಗೊಳ್ಳಿ. ಈಗ ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಯಾವುದರಲ್ಲಿ ಕಡಲೆಕಾಳು ತೊಗೊಂಡಿದ್ದೆ ಕಡಲೆಬೇಳೆ ಅದಕ್ಕೊಂದು 1/4 ಕಪ್ಪು ಅಥವಾ 1/4 ಕಪ್ಗಿಂತ ಕಡಿಮೆ ನೀರು ಹಾಕ್ಕೊಂಡು ಅದನ್ನು ಕರಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ತುಪ್ಪ ಬಿಸಿಗೆ ಇಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ 3 ತೊಗೊಂಡಿದ್ದೀನಿ. ಈಗೇನು ಸಕ್ಕರೆ ನೀರು ಕರಗೋದಕ್ಕೆ ಇಟ್ಟಿದ್ವಲ್ವ, ಏನು ಪಾಕ ಬರೋದು ಬೇಡ. ಸಕ್ಕರೆ ನೀರು ಕರಗಿರೋದಕ್ಕೆ ನಾವು ರುಬ್ಕೊಂಡಿರೋ ಕಡಲೆಬೇಳೆ ಇಟ್ಟು ಜೊತೆಗೆ ತುಪ್ಪದಲ್ಲಿ ಕರೆದಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಉಂಡೆ ಕಟ್ಕೊಂಡ್ರೆ ಲಡ್ಡು ರೆಡಿ ಆಗುತ್ತೆ. ನೀವು ಬೇಕು ಅಂದರೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು, ಫುಡ್ ಕಲರು, ನಿಮ್ಗೆ ಅದೇ ಕಲರ್ ಬರಲಿ ಅಂತ ಅನಿಸಿದ್ರೆ. ಆದರೆ ನಮಗೇನೋ ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಕಲರ್ ಆ್ಯಡ್ ಮಾಡಿಲ್ಲ. ನೀವು ಬೇಕು ಅಂದರೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ರುಚಿಲಂತೂ ಏನು ಡಿಫ್ರೆನ್ಸ್ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ರೆಸಿಪಿ ನಿಮ್ಮ ಜೊತೆಗೆ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಸಮನಿಗೆ ಹಾಲು ಮಿಕ್ಸ್ ಮಾಡಿಟ್ಟು ನಾನು ಕಾಫಿ ಮಾಡ್ತಾ ಇದ್ದೀನಿ. ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಕಾಫಿ ಕುಡಿಯೋಲ್ಲ ನಾನು, ಆದರೆ ಅದು ಕಾಫಿ ಪೌಡ್ರು ಖಾಲಿ ಆಗ್ಬಿಟ್ಟೈತೆ, ಅದಕ್ಕೆ ಇವತ್ತು ಇದರಲ್ಲೇ ಜೈ ಅನಿಸ್ತಾ ಇದ್ದೀನಿ. ಹಾಗೆ ನನ್ನ ಕೈಯಲ್ಲಿರೋ ಈ ಬ್ರೇಸ್ಲೆಟ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ, ಇದು ಡಿಸೈನ್ ತೋರಿಸಿ ಅಂತ. ಏನು ಡಿಸೈನ್ ಏನಿಲ್ಲ, ಮಾಮೂಲಿ ಸಿಂಪಲ್ ಡಿಸೈನೇ, ಹಾಗೆ ತೋರಿಸ್ತೀನಿ. ಡಿಸೈನ್ ಬಂದು ಅದೇ ಮಣಿ ಏನಪ್ಪ ಗುಂಡು ಮಣಿಗಳು ಬರುತ್ತಲ್ವ, ಆ ಥರ ಮಣಿಗಳಿರೋದಷ್ಟೇ. ಮಧ್ಯದಲ್ಲಿ ಒಂದು ದೊಡ್ಡದು, ಆ ಕಡೆ ಈ ಕಡೆ ಎಲ್ಲ ಸಣ್ಣ ಸಣ್ಣದ್ದು ಮಣಿಗಳು ಹಾಕಿದ್ದಾರೆ. ಸೊ ಇದೇ ಸಿಂಪಲ್ ಡಿಸೈನ್ ಅಷ್ಟೇ, ಇದೇನು ತುಂಬ ಅಂತ ಏನು ತುಂಬ ಏನೋ ಡಿಸೈನ್ ಮತ್ತು ಸ್ಟೋನ್ಸ್ ಎಲ್ಲ ಏನೂ ಇಲ್ಲ. ನಾನು ಯಾವಾಗಲೂ ಚಿನ್ನದ ಒಡವೆ ತೊಗೋಬೇಕಾದ್ರೆ ಸ್ಟೋನ್ಸ್ ಇಲ್ಲದೆ ಇರೋದನ್ನ ನೋಡಿ ತೊಗೊತೀನಿ. ಯಾಕೆಂದರೆ ನಮ್ಮ ಚಿನ್ನ ಥರನೇ ಇರುತ್ತೆ, ಮತ್ತು ವಾಪಸ್ ರೀಸೇಲ್ ಮಾಡಬೇಕಾದ್ರೆ ಅಥವಾ ನಾವು ಅದನ್ನು ಹಾಕ್ಬಿಟ್ಟು ಬೇರೆ ಮಾಡಿಸ್ಕೋಬೇಕಾದ್ರೆ ಸ್ಟೋನ್ಸ್ ಇದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಚಿನ್ನದ ಮಾತ್ರ ತೊಗೊತಾರೆ. ಹಾಗಾಗಿ ನಾನು ಬರೀ ಚಿನ್ನ ಇರೋದು ತೊಗೊತೀನಿ. ಸೊ ಇದು ನನ್ನ ಏನಂತಾರೆ, ಇದು ಕೈಲಿರೋ ಸಣ್ಣ ಬ್ರೇಸ್ಲೆಟ್ದು, ಅಂದರೆ ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದು. ನನಗೆ ತುಂಬ ಹಿಂಗೆ ದೊಡ್ಡ ಸೈಜಲ್ಲಿ ತೊಗೊಂಡು ಅದು ಕಿತ್ತೋಗ್ಬಿಡುತ್ತೆ ಅನ್ನೋದೊಂದು. ಇವಾಗ ಈ ಥರ ಏನಾದ್ರು ಮಾಡ್ತಾಯಿರ್ತೀನಿ, ಸಡನ್ನಾಗಿ ಹಿಂಗೆ ಸಿಗಾಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ ಅಂದ್ಬಿಟ್ಟು ಸಣ್ಣದು ತೊಗೊಂಡಿದ್ದಷ್ಟೇ. ಹಾಗೆ ಇದು ನನಗೆ ಸಾಮಾನ್ಯ ನನ್ನ ಬರ್ತಡೇನಲ್ಲಿ ಸಾಮಾನ್ಯ ಸೇವ್ ಮಾಡಿದ ದುಡ್ಡಲ್ಲಿ ತೊಗೊಂಡಿದ್ದು. ಸೊ ಸಾಮಾನ್ಯ ಫಸ್ಟ್ ಗಿಫ್ಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅವ್ನು ಉಂಡಿ ತುಂಬಿಸಿದ. ಈ ಬ್ರೇಸ್ಲೆಟ್ಗೆ ಆಗೋಷ್ಟು ಉಂಡಿಲ್ ದುಡ್ಡಿತ್ತು, ಹಾಗಾಗಿ ಈ ಬ್ರೇಸ್ಲೆಟ್ ತೊಗೊಂಡೆ. ಸೊ ಅವ್ನ ದುಡ್ಡು ಎಷ್ಟಿತ್ತು ಅದರಲ್ಲಿ ಈ ಬ್ರೇಸ್ಲೆಟ್ ತೊಗೊಂಡೆ. ಐ ಹೋಪ್ ನಿಮಗೆ ಇದರಲ್ಲೇ ಕಾಣಿಸಿದೆ ಅನ್ಕೊಂತೀನಿ. ಮೋಹನ್ ಮಾಲೆ ಅಂತ ಬರುತ್ತಲ್ಲ ಗುಂಡಿನ ಸರ, ಸೇಮ್ ಅದೇ ರೀತಿ ಅಷ್ಟೇ. ಆ ಗುಂಡನ್ನು ಹಾಕಿ ಚೈನ್ ಮಾಡಿದ್ದಾರೆ, ಮಧ್ಯದಲ್ಲಿ ಈ ಥರ ಕೊಂಡಿಗಳಿದ್ದಾವೆ, ಅದಷ್ಟೇ. ಸೊ ಇನ್ನೊಂದು ನೈಟ್ ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಉಪ್ಸಾರು ಮಾಡೋಣ ಅಂತ ಹೆಸರು ಕಾಳು ಮತ್ತು ಟೊಮೊಟೊನ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೆಸರು ಕಾಳು ಬದಲು ನೀವು ಬೇರೆ ಯಾವ್ದಾದ್ರು ಹಾಕೋಬೋದು. ಸೊ ನಾನಿಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ, ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. 2-3 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಬರ್ಸಿದ ಮೇಲೆ ಉಪ್ಸಾರು ಮಾಡೋಣ. ಕಾಳು ಬೇಯಿಸಿದ್ದೀನಿ, ಒಂದು 3 ವಿಷಲ್ ಬರ್ಸಿದ್ದೀನಿ. ಇನ್ನೊಂದು ಕುದಿ ಬರ್ಸಿದ್ರೆ ಇದು ಕರೆಕ್ಟಾಗಿ ಸೊಪ್ಪು ಜೊತೆಗೆ ಸರಿ ಹೋಗುತ್ತೆ ಕಾಳು. 3 ವಿಷಲ್ ಬರ್ಸಿರೋ ಕಾಳಲ್ಲಿ ಟೊಮೊಟೊ ಏನು ಬೇಯೋದಕ್ಕೆ ಇಟ್ಟಿದ್ನಲ್ಲ ಆ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಬೇಯಕ್ಕೆ ಇಟ್ಟಿದ್ದು ಕಾಳುಗಳಿತ್ತಲ್ಲ, ಕಾಳು ಮತ್ತು ಮೆಣಸಿನ್ಕಾಯಿ, ಅದನ್ನು ಕೂಡ ಇಲ್ಲಿ ರುಬ್ಬೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಅಷ್ಟೇ. ಇದ್ರ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪು, ಖಾರ ಇವತ್ತು ಸಪ್ರೇಟ್ ಎತ್ತಿ ಇಡ್ತೀವಲ್ಲ ಆ ಥರ ಖಾರ ಮಾಡ್ತಿಲ್ಲ, ಸಾಂಬಾರೊಳಗೆ ಉಳಿಯೋದು. ಹಾಗಾಗಿ ಖಾರ ಸ್ವಲ್ಪ ಕಾಳು ಜಾಸ್ತಿ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ನಾವು ಉಪ್ಸಾರು ಖಾರಕ್ಕೆ ಯಾವ ಥರ ಹಾಕ್ಕೊಂತೀವಿ ಅದೇ ಥರನೇ ಹಾಕೋದು, ಏನು ಎಕ್ಸ್ಟ್ರಾ ಏನಿಲ್ಲ. ಆದರೆ ಸ್ವಲ್ಪ ಕಾಳು ಇದೆಲ್ಲ ಜಾಸ್ತಿ ಹಾಕಿ ಸಾಂಬಾರೊಳಗೆ ಊದ್ರಾಯ್ತು ಅಷ್ಟೇ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕಾಳು ಮೆಣಸು, ಒಂದು
10 ಕಾಳು ಮೆಣಸು ಹಾಕೊಂಡ್ರು ಸಾಕು. ಸೊ ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಕಾಳು ಮತ್ತು ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲ ಸೇರಿಸಿದ್ದೀನಿ. ಅದು ಇಲ್ಲಿ ಕಾಳು ಬೇಯಿಸಿದ್ವಲ್ಲ ಆ ನೀರಿಗೆ ಇದನ್ನು ಹಾಕ್ಬಿಡೋಣ. ಇದೆಲ್ಲ ತೊಳೆದು ಆ ನೀರನ್ನ ಸಾರು ಹುಯ್ಯೋಣ. ಇವಾಗ ಜಾರಲ್ಲಿ ತೊಳೆದಿರೋ ನೀರನ್ನು ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಸೊಪ್ಪು ಹಾಕೋಣ. ಸ್ವಲ್ಪನೇ ನುಗ್ಗೆ ಸೊಪ್ಪು ಆಯ್ತಾ, ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಸಾರನ್ನ ಸಪ್ರೇಟ್ ಮಾಡಿಕೊಂಡು ಅದು ಸಾರಾಗುತ್ತೆ. ಇನ್ನು ಸೊಪ್ಪನ್ನ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ಆಗುತ್ತೆ. ಸೊ ಉಪ್ಸಾರು ಟೈಮ್ ಇನ್ನು ಇವಾಗ ಸಾರು ಕುದೀತಾ ಇದೆ ಅಲ್ಲ, ಈಗ ಇದಕ್ಕೆ ಸೊಪ್ಪು ಹಾಕೋಣ. ನೀವು ಯಾವ್ದಾದ್ರು ಸೊಪ್ಪು ಹಾಕ್ಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಸೊಪ್ಪು ಒಗ್ಗರಣೆ ಮಾಡ್ಕೋಣ ಅಂತೇಳಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು. ಆಲ್ರೆಡಿ ಸೊಪ್ಪು ಬೇಯಿಸೋಕ್ಕೂ ಕೂಡ ನಾವು ಉಪ್ಪು ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು. ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ. ಕಾಳು ನೋಡಿ ಅವಾಗ ಬೆಂದೇ ಇರಲಿಲ್ಲ ಅನಿಸ್ತಾ ಇತ್ತು, ಇವಾಗ ನೋಡಿ ಎಷ್ಟು ಬೆಂದೋಗ್ಬಿಟ್ಟಿದೆ. ಸೊ ಪಲ್ಯ ರೆಡಿ. ಈಗ ಸಾರು ಕೂಡ ರೆಡಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಬ್ಯಾಟಿಂಗ್ ಅಷ್ಟೇ ಬಾಕಿ. ಇನ್ನು ನೈಟ್ ಊಟಕ್ಕೆ ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಸಾರು, ಸೊಪ್ಪಲ್ಯ. ಸೊ ಸೂಪರಾಗಿತ್ತು ಕಾಂಬಿನೇಷನ್ ಅಂತೂ. ಅದ್ರ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ. ಈಗ ಬೇಸಿಗೆ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಮೊಸರು ಇಲ್ಲ ಮಜ್ಜಿಗೆ ಅಂತೂ ಊಟದಲ್ಲಿ ಬಳಸ್ತೀವಿ. ಹಾಗಾಗಿ ಮಜ್ಜಿಗೆ. ಸೊ ಎಲ್ಲ ಒಂದು ಪ್ರಾಪರ್ ಏನಂತಾರೆ ಸಸ್ಯಾಹಾರಿ ಊಟ ಥರ ಚೆನ್ನಾಗಿತ್ತು. ಒಂಥರ ನಾನ್ ವೆಜ್ ಊಟನೇ ಒಂಥರ ಚೆನ್ನಾಗಿದ್ದರೆ ಈ ಥರ ವೆಜ್ ಊಟನೇ ಒಂಥರ ಚೆನ್ನಾಗಿರುತ್ತೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಊಟ ಮಾಡಿ, ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಊಟ ಮಾಡ್ತೀವಿ, ಬಟ್ ತುಂಬ ಚೆನ್ನಾಗಿತ್ತು. ಸೊ ನೈಟ್ ಟೈಮು ಈ ರೀತಿ ಊಟ ಮಾಡೋದು. ಸೊ ಫ್ಯಾಮಿಲಿ ವಿಡಿಯೋ ಎಂಡ್ ಮಾಡೋ ಟೈಮ್ ಅಂದರೆ ಊಟ ಎಲ್ಲ ಮುಗೀತು. ಸೊ ಇವತ್ತು ಉಪ್ಸಾರು, ಮುದ್ದೆ, ಮಜ್ಜಿಗೆ, ಟೊಮೊಟೊ ಗೊಜ್ಜು ಕೂಡ ಮಾಡಿದೆ. ಅದ್ರ ರೆಸಿಪಿ ಎಲ್ಲ ನಾನೇನು ಶೇರ್ ಮಾಡಲಿಲ್ಲ, ಯಾಕಂದರೆ ಎಲ್ಲರೂ ಮಾಡೋ ಥರನೇ ಸೇಮ್ ಅದೇ ಥರ ಟೊಮೊಟೊ ಗೊಜ್ಜು ಮಾಡಿ. ಸೊ ಎಲ್ಲ ಊಟ ಆಯಿತು. ಇವಾಗ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹಾಗೆ ಇವತ್ತು ವೋಟಿಂಗ್ ಇದೆ. ಸೊ ಮತದಾನ ನಮ್ಮೆಲ್ಲರ ಹಕ್ಕು. ಹಾಗಾಗಿ ತಪ್ಪದೆ ಎಲ್ಲರೂ ವೋಟ್ ಹಾಕಿ. ಯಾರ್ಯಾರು ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ, ನಿರ್ಧಾರ ತಗೋಬೇಕಾದ್ರೆ ಯೋಚನೆ ಮಾಡಿ. ಹಾಗೆ ಯಂಗ್ಸ್ಟರ್ಸ್ಗಳು ಯೋಚನೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಯೋಚನೆ ಮಾಡಿ ಮತದಾನ ಮಾಡಿ, ಬಟ್ ವೋಟ್ ಮಾಡಿ. ಯಾಕೆಂದರೆ ವೋಟಿಂಗ್ ತಪ್ಪಿಸ್ಬಾರ್ದು. ಸೊ ದಯವಿಟ್ಟು ಎಲ್ಲರೂ ಹೋಗಿ ಮತದಾನ ಮಾಡಿ. ಹಾಗೆ ವೋಟ್ ಆದಮೇಲೆ 2 days ರಜೆ ಇರುತ್ತೆ, ಎಲ್ಲರೂ ಟ್ರಿಪ್ ಹೋಗ್ಬಿಡೋಣ ಅಂತ ಯೋಚನೆ ಎಲ್ಲ ಮಾಡಬೇಡಿ. ವೋಟ್ ಹಾಕ್ಬಿಟ್ಟು ಹೋಗಿ ಆರಾಮಾಗೆ. ಸೊ ವೋಟ್ ಮಾಡಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.